ಇನ್ನು ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಗ್ಯಾರಂಟಿಯೇ ಈಗ ಬಿಜೆಪಿಗೆ ಅಸ್ತ್ರ. ನಾಳೆ ವಿಧಾನಸಭೆ ಕಲಾಪದಲ್ಲಿ ಹೋರಾಟ ನಡೆಸೋದಕ್ಕೂ ಕೂಡ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ವಿಷಯ ಏನು ಅಂತ ಅಂದ್ರೆ, ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿಲ್ಲ ಅನ್ನೋದು ಬಿಜೆಪಿಯ ಆರೋಪ. ಇದು ಸುಮಾರು 5,000 ಕೋಟಿ ರೂಪಾಯಿಯಷ್ಟು ಹಣ ಮಿಸ್ಸಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಲೆಕ್ಕಾಚಾರ ಎಳೆದು ತರಲಾಗ್ತಾ ಇದೆ. ಹಾಗಾದ್ರೆ ಸಚಿವರು ಸರ್ಕಾರ ಏನ್ ಹೇಳ್ತಾ ಇದೆ, ನಾಳೆಯಿಂದ ಈ ವಿಚಾರ ಹೇಗೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಎಬ್ಬಿಸುವಂತ ಸಾಧ್ಯತೆ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಫಲಾನುಭವಿಗಳ ಖಾತೆಗೆ ಜಮೆಯಾಗಿಲ್ವಾ ಗೃಹಲಕ್ಷ್ಮಿ ಹಣ? ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಂದಿಲ್ಲವೆಂದು ಬಿಜೆಪಿ ಆರೋಪ. ಗೃಹಲಕ್ಷ್ಮಿ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಲ್ಲಿ ಒಂದು. ಈ ಯೋಜನೆಯ ಮೂಲಕ ಮಹಿಳೆಯರ ಮನಗೆದ್ದಿರುವ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು 2,000 ರೂಪಾಯಿ ಜಮೆ ಮಾಡ್ತಿಲ್ಲ ಅನ್ನೋದು ಕೆಲವರ ಆರೋಪ. 2-3 ತಿಂಗಳಿಗೊಮ್ಮೆ ಹಣ ಜಮೆ ಆಗ್ತಿದೆ, ನಮಗೆ ಹಣ ಬಂದಿಲ್ಲ, ಕೆಲ ತಿಂಗಳು ಹಣವೇ ಬಂದಿಲ್ಲ ಎಂಬ ಆರೋಪಗಳು ಅಲ್ಲಿ ಕೇಳಿ ಬರ್ತಿವೆ. ಇದೀಗ ಇದೇ ವಿಚಾರವನ್ನ ಮುಂದಿಟ್ಟು ಸದನದಲ್ಲಿ ಹೋರಾಟ ನಡೆಸಲು ಬಿಜೆಪಿ ಮುಂದಾಗಿದೆ. ಅಸಲಿಗೆ ಈ ವಿಚಾರ ಶುರುವಾಗಿದ್ದು ಡಿಸೆಂಬರ್ 9ರಂದು. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವೇ ಬಂದಿಲ್ಲ ಎಂದು ಆರೋಪಿಸಿದ್ದರು. ಆಗ ಉತ್ತರಿಸಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಸ್ಟ್ ವರೆಗೂ ಹಣ ಪಾವತಿಸಿದ್ದೇವೆ ಎಂದು ಉತ್ತರಿಸಿದ್ರು. ಆದರೆ ಫೆಬ್ರವರಿ ಮಾರ್ಚ್ ತಿಂಗಳ ಬಗ್ಗೆ ಮಾತ್ರ ಉತ್ತರ ನೀಡಿರಲಿಲ್ಲ. ಸಭಾಧ್ಯಕ್ಷರೇ, ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ, ಸುಮಾರು 54,000 ಕೋಟಿ ರೂಪಾಯಿಯನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆಗಸ್ಟ್ ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ. ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ. ಅದನ್ನ ಬಿಟ್ಟು ವಿಶ್ವದ ಹಿಡಿದು ಎಲ್ಲ ಹೇಳಿದ್ರು. ಇಲ್ಲಿಯವರೆಗೆ 23 ಕಂತನ್ನು ಕ್ಲಿಯರ್ ಮಾಡಿದ್ದೀವಿ, ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಇದಾದ ಬಳಿಕ ಡಿಸೆಂಬರ್ 12ನೇ ತಾರೀಕಿನಂದು ವಿಚಾರ ಕೈಗೆತ್ತಿಕೊಂಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂದರು. ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ, ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದಿರಿ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಜ್ಞಾನ ಸ್ವಲ್ಪ ಕಡಿಮೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ, ಅಲ್ಲ ಇನ್ನೂ ಕಡಿಮೆ ಅಂತ. ಹೌದೌದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು. ಅಶೋಕ್ ಪ್ರಶ್ನೆಗೆ ಉತ್ತರಿಸಿದ್ದ ಸಿಎಂ, ಹಣ ರಿಲೀಸ್ ಆಗಿಲ್ಲ ಅಂದ್ರೆ ಮಾಡಿಸ್ತೀವಿ ಬಿಡಿ ಎಂದಿದ್ರು. ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ, ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಗೃಹಲಕ್ಷ್ಮಿ ವಿಚಾರ ಚರ್ಚೆಗೆ ಬರಬೇಕಿತ್ತು. ಆದರೆ ಶಾಮನೂರು ಶಿವಶಂಕರಪ್ಪ ನಿಧನರಾದ ಹಿನ್ನೆಲೆಯಲ್ಲಿ ಕಲಾಪದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಹೀಗಾಗಿ ನಾಳೆ ಬಿಜೆಪಿ ನಾಯಕರು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣದ ವಿಚಾರ ಮುಂದಿಟ್ಟು ಹೋರಾಟ ನಡೆಸಲಿದೆ. ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನಿಸಲಿದೆ. ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ ಮಂತ್ರಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಇಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಈ 5,000 ಕೋಟಿ ಎಲ್ಲೋಯ್ತು ಲೆಕ್ಕ ಕೊಡಿ. ನಾವು ಲೆಕ್ಕ ಕೇಳ್ತಾ ಇದ್ದೀರಿ ಕಾಂಗ್ರೆಸ್ ಅನ್ನು. ನಾಳೆ ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನ ಮತ್ತೆ ನಾನು ಚರ್ಚೆಗೆ ತೆಗೆದುಕೊಳ್ಳೋನಿದ್ದೀನಿ. ಸರ್ಕಾರ 1,24,00,000 ಮಹಿಳೆಯರಿಗೆ ಮಾಡಿರ್ತಕ್ಕಂಥ ದ್ರೋಹ, ವಂಚನೆ, ಈ ಸರ್ಕಾರ ಮಾಡಿರೋ ಮೋಸವನ್ನ ನಾಳೆ ಅಧಿವೇಶನದಲ್ಲೂ ಕೂಡ ನಾವು ತೆಗಿತೀರಿ. ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತೀವಿ. ಇನ್ನು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಜಿಲ್ಲೆಗಳ ಮಾಹಿತಿ ಸಂಗ್ರಹಿಸಿದ್ದಾರೆ. ಮುಂದುವರೆದ ಭಾಗವಾಗಿ ಸುಮಾರು 10 ಜಿಲ್ಲೆಗಳಲ್ಲಿ ಕೂಡ ನಾನು ಇನ್ಫಾರ್ಮೇಶನ್ ಅನ್ನು ಕೇಳಿದ್ದೇನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳ ಜಿಲ್ಲೆಯವರು ಕೂಡ ಕೊಟ್ಟಿದ್ದಾರೆ. ಮತ್ತು ಮಾರ್ಚ್ 2 ತಿಂಗಳದ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿಲ್ಲ ಅಂತಕ್ಕಂಥದ್ದನ್ನು, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಬ್ರವರಿ 25, 26, 2 ತಿಂಗಳ ಹಣ ಜಮೆ ಆಗಿಲ್ಲ ಅನ್ನೋಂಥದ್ದನ್ನು ಉಪನಿರ್ದೇಶಕರು ಕೂಡ ಕೊಟ್ಟಿದ್ದಾರೆ, ಆಗಿಲ್ಲ ಅಂತಂದೇಳಿ. ಮತ್ತು ಬಳ್ಳಾರಿ ಜಿಲ್ಲೆಯವರು ಕೂಡ ಕೊಟ್ಟಿದ್ದಾರೆ. ನಾನು ಸಚಿವರಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋಂಥ ಸ್ಪಷ್ಟೀಕರಣವನ್ನು ನಾಳೆ ದಿವಸ ಕೊಡಬೇಕು. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು ಅನ್ನೋದು ಬಿಜೆಪಿ ಪ್ರಶ್ನೆ. ಆಗಸ್ಟ್ ವರೆಗೆ ಹಣ ಜಮಾವಣೆ ಆಗಿದೆ ಎಂದಿದ್ದ ರಾಜ್ಯ ಸರ್ಕಾರ ನಾಳೆ ಏನು ಉತ್ತರ ಕೊಡುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.